ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಏನೋ ಒಂದು ಮನಸ್ಸು ಮಾಡಿ ನಾನ್ ವೆಜ್ ತರಿಸಿದ್ದೀನಿ ಮಗಳಿಗೆ ಅಡುಗೆ ಮಾಡಿ ಕೊಡೋಣ ಅಂತ. ಹಾಗಾಗಿ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ಸ್ವಲ್ಪ ಇದು ಮಾಡ್ತೀನಿ. ಯಾಕಂದರೆ ನಾನು ಪುದೀನ ಕೊತ್ತಂಬರಿ ಸೊಪ್ಪು ಎಲ್ಲ ಜಾಸ್ತಿನೇ ತಗೊಳ್ಳೋದ್ರಿಂದ ಟೊಮೆಟೊ ಹಣ್ಣು, ಹಸಿಮೆಣಸಿನ್ಕಾಯಿ, ಕೊಬ್ಬರಿ, ಬೆಳ್ಳುಳ್ಳಿ, ಶುಂಠಿ ಅವೆಲ್ಲ ತೊಗೊಂಡಿದ್ದೀನಿ. ಒಂದು 2-3 ಚಕ್ಕೆ, ಲವಂಗ ಅವನ್ನು ತಗೊಂಡು ಟೊಮೆಟೊ ಹಣ್ಣು ಇದನ್ನು ಉಪಯೋಗಿಸ್ಕೊಂಡು ಹೆಂಗೆ ಅಡುಗೆ ಮಾಡೋದು ಅಂತ. ಅದಾದ್ಮೇಲೆ ತುಂಬ ವಿಡಿಯೋ ಮಾಡೋದಿರುತ್ತೆ. ನನ್ನ ಮಗಳಿಗೆ ನಾನ್ ವೆಜ್ಜು ತಿನ್ನೋದು ಅಂದರೆ ಅವಳಿಗೆ ತುಂಬ ಇಷ್ಟ. ಸೊ ನಾವು ಮನೇಲಿ ಮಾಡ್ತಿದ್ದಿಲ್ಲ, ಸೊ ಧೈರ್ಯ ಮಾಡಿ ಮಾಡಿಕೊಡ್ತಿದ್ದೀನಿ. ಸೊ ಅವಳಿಗೆ ತುಂಬ ಆರೋಗ್ಯದಲ್ಲಿ ಏನೋ ಸ್ವಲ್ಪ ಚೇತರಿಸ್ಕೊತಾ ಇದ್ದಾಳೆ. ಯಾಕಂತಂದರೆ ಅವಳಿಗೆ ಇಲ್ಲಿ ತುಂಬ ಅಂದರೆ ತುಂಬ ಚಿಕ್ಕ ಹುಡುಗಿ ಅಲ್ವಾ, ಅವಳಿಗಿನ್ನೂ 5 ವರ್ಷ. ಸೊ ಅವಳಿಗೆ ಹಾಲು ಹೊರತುನೇ ತಗೊಳ್ಳೋದು. ಓಕೆ, ಹಾಲು ಹೊರತುನೇ ತಗೊಳ್ಳೋದು. ಸೊ ನಾನು ಊಟ ಮಾಡೋದ್ರಲ್ಲಿ ಡಯಟ್, ಅವಳು ಊಟ ಮಾಡೋದ್ರಲ್ಲೂ ಅಷ್ಟೇ ಡಯಟ್ ಪಾಲನೆ ಮಾಡ್ತೀನಿ. ಆ್ಯಂಡ್ ಅವಳ ಕಣ್ಣಿಗೆ ನೈಟ್ ಮಲ್ಗೋವಾಗ ನಮ್ಮಮ್ಮ ಹತ್ತಿ ಇಡ್ತಿದ್ರಲ್ಲ ಆ ಥರ ಎಲ್ಲ ಹತ್ತಿ ಇಡೋದು, ಆ ಥರ ಎಲ್ಲ ಮಾಡ್ತೀನಿ. ನಾನು ತುಂಬ ಟ್ಯಾಲೆಂಟ್ ಇದೆ ಪಾಪುಗೆ. ಒಂಚೂರು ಚಿಕನ್ ಇವತ್ತು ಎಲ್ಲ ಬೈತಿದ್ರು, ಸ್ವಲ್ಪ ಏನಾದರೂ ಮಾಡಿಕೊಡು, ನೀನು ತಿಂದಿಲ್ಲ ಅಂದರೂ ಪರವಾಗಿಲ್ಲ ಅಂತ. ಸೊ ಧೈರ್ಯ ಮಾಡಿ ಮಾಡಿಕೊಡ್ತಿದ್ದೀನಿ. ಯಾವ ಥರ ಮಾಡ್ತೀನಿ ತೋರಿಸ್ತೀನಿ. ತುಂಬ ನಿಮ್ಮ ಹತ್ರ ಮಾತಾಡ್ಬೇಕಂತ ನನಗೂ ತುಂಬ ಆಸೆ ಇರುತ್ತೆ. ಬಟ್ ಏನು ಮಾಡಲಿ, ಮನೇಲಿ ಕೆಲಸ ಜಾಸ್ತಿ, ಮಗಳು, ಅದರಲ್ಲೂ ನನಗೂ ವರ್ಕ್ ಜಾಸ್ತಿ ನಡುವೆ ಸುಮ್ಮನೆ ಏನು ಕೂತ್ಕೊಳ್ಳೋಕೆ ಹೋಗಲ್ಲ. ನಿನ್ನ ಮಗಳು ಬೆಳೀತಿದ್ದಾಳೆ ಅಂತ. ಸೊ ನಾನು ನಿಮಗೆ ತೋರಿಸ್ತೀನಿ ಏನೇನು ಯೂಸ್ ಮಾಡ್ತೀನಿ ಅಂತ. ಎಣ್ಣೆಗೆ ಶುಂಠಿ ಮತ್ತು ಚಕ್ಕೆ ಹಾಕಿದ್ದೀನಿ. ಯಾಕಂತಂದ್ರೆ ನಾನು ಎಣ್ಣೆ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ತೊಗೊಂಡು ರುಬ್ಬಿದಾದ್ಮೇಲೆ ಇದರಲ್ಲೇ ನಾನು ಸ್ವಲ್ಪ ಮಟನನ್ನು ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳೋಣ ಅಂತ ಸ್ವಲ್ಪ ಈರುಳ್ಳಿ, ಬೆಳ್ಳುಳ್ಳಿ ಇದೆಲ್ಲ ಖಾರ ರುಬ್ಕೊಳಕ್ಕಲ್ವಾ, ಹಾಗಾಗಿ ನನ್ನ ಮಗಳನ್ನ ಕೇಳಬೇಕು ಏನು ಇಷ್ಟನಾ ಹೇಗೆ ಅವಳು ಇದೆಲ್ಲ ಕೇಳ್ತೀನಿ. ಸೊ ನಾನು ಇದನ್ನು ಏನಕ್ಕೆ ಮಾಡ್ತಿದ್ದೀನಿ ಅಂದರೆ ಎಲ್ಲ ಟೋಟಲಿ ಒಟ್ಟಾಗಿ ಏನಕ್ಕೆ ಹಾಕಿದ್ದೀನಿ ಅಂದರೆ, ಯಾಕಂದರೆ ಇದು ರುಬ್ಬೋದಕ್ಕೆ ಅಲ್ವಾ, ಅದನ್ನಿಂದ ಆ ಥರ ಮಾಡಿದ್ದೀನಿ ಅಷ್ಟೇ. ಈರುಳ್ಳಿ, ಬೆಳ್ಳುಳ್ಳಿ, ಒಂದು ಸ್ವಲ್ಪ ಚಕ್ಕೆ, ಅದಾದಮೇಲೆ ಶುಂಠಿ ಹಾಕಿದ್ದೀನಿ. ಈಗ ಟೊಮೆಟೊ ಹಣ್ಣು ಸ್ವಲ್ಪ ಹಾಕ್ಕೊಳ್ತೀನಿ. ಮೆಣಸಿನ್ಕಾಯಿ, ಅದಾದ್ಮೇಲೆ ಸ್ವಲ್ಪ ಪುದೀನ, ಕೊಬ್ಬರಿ ಎಲ್ಲ ಆ್ಯಡ್ ಮಾಡ್ಕೊತೀವಿ. ಈಗ ತುಂಬ ಟೇಸ್ಟಾಗಿ ಬರುತ್ತೆ ಈ ಥರ ಇದು ಮಾಡಿ ಮಿಕ್ಸಿಗೆ ಸಾಂಬಾರು ಥರ ಮಾಡಿಕೊಂಡ್ರೆ. ನಾನು ಇದೇ ಥರನೇ ಎಲ್ಲ ಇದು ಮಾಡ್ಕೊಳ್ಳೋದು. ಮಾಡಿಕೊಂಡು ಇದನ್ನು ಸ್ವಲ್ಪ ಧನಿಯಾ ಪುಡಿ ಆ್ಯಡ್ ಮಾಡಿಕೊಂಡು ರುಬ್ಕೊಳ್ತೀನಿ.
ಪುದೀನ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ತಗೊಂತೀನಿ, ಯಾಕಂದ್ರೆ ತಿನ್ನೋದಕ್ಕೆ ಮುದ್ದೆಗೆಲ್ಲ ಚೆನ್ನಾಗಿರುತ್ತೆ ಅಂತ. ಆಮ್, ಧನ್ಯ ಆ, ಏನೋ ಇದೆಲ್ಲ ಹಾಕಿ ರುಬ್ಕೊಂಡಿದ್ದೀನಿ. ಆ, ಇದನ್ನ ನಾನು ಇನ್ನು ಸಾಂಬಾರ್ಗೆ ಯೂಸ್ ಮಾಡ್ತೀನಿ. ಓಕೆ, ಎಣ್ಣೆ ಇದೇ ಒಂದು ಬಾಂಡೆಗೆ ಒಂಚೂರು ಎಣ್ಣೆ ಹಾಕೊಂಡಿದ್ದೀನಿ. ನಾನು ಈಗ ತೊಳೆದಿಟ್ಟಿರೋಂಥ ಚಿಕನನ್ನು ಇಟ್ಟಿದ್ದೀನಿ. ಓಕೆ, ನೋಡಿ ಈಗ ನಾನ್ ವೆಜ್ಜನ್ನ ಫ್ರೈ ಮಾಡ್ತೀನಿ ಇದೇ ಒಂದು ಇದರಲ್ಲೇ. ಯಾಕಂತಂದರೆ ಇದು ಸ್ವಲ್ಪ ನಾವೇನು ಇದನ್ನು ಹಂಗೆ ಸಾಂಬಾರು ಒಳಗಡೆ ನೀರೊಳಗಡೆ ಹಾಕಿದ್ರೆ ಚೆನ್ನಾಗಿರೋದಿಲ್ಲ, ಅದಕ್ಕೆ ಫ್ರೈ ಮಾಡುತ್ತಾ ಇರೋದು. ಜೊತೆಗೊಂಚೂರು ಉಪ್ಪನ್ನು ನೋಡಿ, ಉಪ್ಪು ಹಾಕ್ಕೊಳ್ತೀನಿ ಅಷ್ಟೇ. ನಿಮಗೆ ನನ್ನ ವಿಡಿಯೋಸು ಇಷ್ಟ ಆಗುತ್ತೆ, ನಾನು ಅದನ್ನು ನಾನು ಇದು ಮಾಡಿದ್ದೀನಿ, ಇಷ್ಟ ಆಗುತ್ತೆ ಅಂತ. ತುಂಬ ಜನ ಅಕ್ಕ ಏನಕ್ಕ ಏನಾಗಿದೆ ನಿಮ್ಮ ಪರ್ಸ್ನಲ್ ಲೈಫಲ್ಲಿ, ಯಾಕೆ ತುಂಬ ಸೈಲೆಂಟಾಗಿರ್ತೀರಾ, ಒಂದು ಸರಿ ನೋವು ತಿಂತೀರಾ, ಒಂದು ಸರಿ ಚೆನ್ನಾಗಿ ವಿಡಿಯೋ ಮಾಡ್ತೀರಾ, ಏನು ಅಂತ ಎಲ್ಲ ಕೇಳ್ತಾರೆ. ಎಲ್ಲದಕ್ಕೂ ಒಂದು ಟೈಮ್ ಬರುತ್ತೆ, ಎಲ್ಲದ್ರ ಬಗ್ಗೆನೂ ಮಾತಾಡ್ತೀನಿ. ಒಂದು ಏನೊಂದಕ್ಕೂ ಸ್ವಲ್ಪ ಮುಕ್ತಿ ಬೇಕಾಗುತ್ತೆ ಅಲ್ವಾ, ಹಂಗಾಗಿ ಎಲ್ಲ ಮಾತಾಡ್ತೀನಿ ನಿಮ್ಮ ಹತ್ರ. ಕಟ್ ಮಾಡಿ ಮಾಡಬೇಕಲ್ವಾ, ಹಂಗಾಗಿ ನೋಡಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಚಿಕನನ್ನು ಹಾಕಿ ಎಣ್ಣೆಯಲ್ಲಿ ಇದು ಮಾಡ್ಕೊಂಡಿದ್ದೀನಿ. ಸೊ ನೀವಿಬ್ರು ಮೂವರು ಇದ್ರೆ ಒಂದು ನಾನು ಯಾವಾಗಲೂ ಒಂದು ಸ್ವಲ್ಪ ಎಣ್ಣೆ ಏನಾದರೂ ಬೇಯಿಸಿರೋದು, ನಾನೀಗ ಕೊಬ್ಬರಿ ಎಣ್ಣೆ ಎಲ್ಲ ಮನೇಲೆ ಏನಾದರೂ ಇಂಡಿಯನ್ಸ್ ಹಾಕಿದ್ರೆ ಬಾಂಡಿ ಎಲ್ಲ ಕರೆ ಕಟ್ಟುತ್ತೆ, ಇಬ್ಬರಿಗಾದ್ರೆ ಇದು ಸರಿ ಹೋಗುತ್ತೆ ಅಂತ ಇದನ್ನ ಇದು ಮಾಡಿದ್ದೀನಿ. ಓಕೆ, ಈಗ ಅದನ್ನು ನಿಮಗೆ ತೋರಿಸ್ತೀನಿ ಯಾವ ಥರ ನಾನು ಖಾರ ಈಗ ಬೆರೆಸ್ಕೊತೀನಿ ಅಂತ. ಸಾಕು ಇಷ್ಟು ಬೆಂದರೆ, ಯಾಕಂತಂದರೆ ನಾವು ಸ್ವಲ್ಪ ನೀರು ಅದೆಲ್ಲ ಇದು ಮಾಡ್ತೀವಲ್ಲ, ಹಾಗಾಗಿ ಕಮ್ಮಿಯಾಗಿ ಸಾಕಾಗುತ್ತೆ.